ಕಡಿಮೆ ಬೆಲೆಗೆ ಸೆಕೆಂಡ್ಸ್ ಮೊಬೈಲ್ ಸಿಗುತ್ತೆ ಅಂತ ಖರೀದಿಸಿದ ಜನರಿಗೆ ಹಾಗೂ ಎಲ್ಲೋ ಮೊಬೈಲ್ ಸಿಕ್ತು ಅಂತ ಮೊಬೈಲ್ ಬಳಕೆ ಮಾಡ್ತಿರುವ ಜನರಿಗೆ ಮಂಡ್ಯ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. ಮೊಬೈಲ್ ಕಳೆದುಕೊಂಡಿದ್ದ ವಾರಸುದಾರರಿಗೆ ಆ ಮೊಬೈಲ್ ಹಿಂದಿರುಗಿಸುವಂತೆ ಖಾಕಿ ಪಡೆ ಹೇಳಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಯೂಸ್ ಮಾಡ್ತೀರಾ? ಜೋಕೆ ಕದ್ದ ದುಬಾರಿ ಮೊಬೈಲ್ಗಳು ಕಡಿಮೆ ಬೆಲೆಗೆ ಮಾರಾಟ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಲ್ಲೇ ನೂರಾರು ಜನರು ತಮ್ಮ ಮೊಬೈಲ್ಗಳನ್ನ ಕಳೆದುಕೊಂಡಿದ್ದಾರೆ. ಕೆಲವರು ಕಳೆದುಕೊಂಡಿದ್ರೆ ಮತ್ತಷ್ಟು ಮಂದಿಗೆ ಖದೀಮರು ಕೈಚಳಕ ಪ್ರದರ್ಶಿಸಿ ಮೊಬೈಲ್ ಕದ್ದಿದ್ರು. ಖದೀಮರು ಕದ್ದ ಮೊಬೈಲ್ಗಳನ್ನು 2000, 3000ಕ್ಕೆ ದುಬಾರಿ ಮೊಬೈಲ್ಗಳನ್ನೇ ಮಾರಾಟ ಮಾಡಿದ್ರು. ಇದರಿಂದ ಮೊಬೈಲ್ ಕಳೆದುಕೊಂಡ ಜನರು ಕಂಗಾಲಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಟ್ಟಿದ್ರು. ಇನ್ನು ಕೆಲವರು ಆ ಮೊಬೈಲ್ ಸಿಗುತ್ತೋ ಇಲ್ವೋ ಎಂದು ಆನ್ಲೈನ್ ಮೂಲಕವೇ ಫೋನ್ನ IP ಅಡ್ರೆಸ್ ನಮೂದಿಸಿ ದೂರು ಕೊಟ್ಟಿದ್ರು. ಕಾರ್ಯಾಚರಣೆ ನಡೆಸಿದ ಸೆನ್ ಪೊಲೀಸರು ಮೊಬೈಲ್ ಕಳೆದುಕೊಂಡಿರುವವರಿಗೆ ಮೊಬೈಲ್ ಹಿಂದಿರುಗಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಮೊಬೈಲ್ಗಳು ಕಳ್ಳತನವಾದ ಬಗ್ಗೆ ಪೋರ್ಟಲ್ನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ದಾಖಲಾಗಿದ್ದವು. ಒಟ್ಟು 100ಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ಪತ್ತೆ ಮಾಡಿ ಅವನ್ನ ಸಂಬಂಧಪಟ್ಟವರಿಗೆ ಮರಳಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಮೊಬೈಲ್ಗಳನ್ನು ಯಾರ್ಯಾರು ಯೂಸ್ ಮಾಡ್ತಾ ಇದ್ರು ಅಂಥವ್ರನ್ನ ಪತ್ತೆ ಹಚ್ಚಿ ಅವರಿಂದ ಮೊಬೈಲನ್ನು ವಾಪಸ್ ತರಿಸಿಕೊಂಡು ಅದನ್ನು ಯಾರು ಕಳ್ಕೊಂಡಿದ್ರು ಅವರಿಗೆ ಒಂದು ಕೊಡುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಹೀಗೆ ಪೊಲೀಸರ ಕಾರ್ಯಾಚರಣೆಯಿಂದ ಮೊಬೈಲ್ ಸಿಕ್ಕಿರೋದು ಒಂದಲ್ಲ ಎರಡಲ್ಲ, 3 ತಿಂಗಳಲ್ಲಿ ಮೊಬೈಲ್ ಸಿಕ್ಕಿರೋದು ಬರೋಬ್ಬರಿ 100ಕ್ಕೂ ಹೆಚ್ಚು ಮೊಬೈಲ್ಗಳು. ಆ ಮೊಬೈಲ್ಗಳ ಮೌಲ್ಯವು 18 ಲಕ್ಷ ಎಂದು ಅಂದಾಜಿಸಲಾಗಿದೆ. ಸದ್ಯಕ್ಕೆ ಅವುಗಳನ್ನು ವಾರಸುದಾರರಿಗೆ ಮಂಡ್ಯ SP ಹಸ್ತಾಂತರಿಸಿದ್ದಾರೆ. ಇನ್ನು ಪೊಲೀಸರ ಈ ಕಾರ್ಯಕ್ಕೆ ಮೊಬೈಲ್ ಕಳೆದುಕೊಂಡಿದ್ದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತುಂಬ ಖುಷಿ ಅನ್ನಿಸ್ತೈತೆ ಸರ್, ಒಡಿ ಕೊಟ್ಟಿರೋದ್ರಿಂದ. ಇನ್ನೂ ಒಂದು ಫೋನ್ ಇತ್ತು ಅದರೊಳಗಡೆ, ಆಫೀಸ್ ಫೋನ್, ಅದು ಇನ್ನೂ ಸಿಕ್ಕಿಲ್ಲ. ಈಗ ಒಂದು ಫೋನ್ ಸಿಕ್ಕಿದೆ ಅಂತ ತುಂಬ ಖುಷಿ ಇರ್ತದೆ. ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಿಕ್ಕೈತೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಒಟ್ಟಾರೆ ಕಡಿಮೆ ಬೆಲೆಗೆ ಸಿಕ್ಕಿದೆ ಚಾನ್ಸ್ ಎಂದು ಅವರಿವರಿಂದ ಮೊಬೈಲ್ ಖರೀದಿಸಿದ್ದ ಜನರಿಗೆ ಮಂಡ್ಯ ಪೊಲೀಸರು ಬಿಸಿ ಮುಟ್ಟಿಸಿದ್ದು ಇನ್ಮುಂದೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ರು. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.